ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆಗೆ ಮತದಾನ ಹಿನ್ನೆಲೆಯಲ್ಲಿ ಮತದಾನದ ಬಳಿಕ ಮಹೇಶ್ ಕುಮಟಳ್ಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಥಣಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವಂತಹ ಮಹೇಶ್ ಕುಮಟಳ್ಳಿ ಮತದಾನ ಮುಗಿತಾ ಇದ್ದಂತೆ ಮಾತನಾಡಿದ್ದಾರೆ. 30 ವರ್ಷಗಳವರೆಗೆ ಚುನಾವಣೆ ಆಗಿರಲಿಲ್ಲ. 30 ವರ್ಷಗಳವರೆಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಗ್ತಾ ಇತ್ತು. 30 ವರ್ಷ ತಮ್ಮದೇ ದರ್ಬಾರ್ ಮಾಡಿದ್ದಾರೆ. 2020ರಲ್ಲಿ ಚುನಾವಣೆ ಆಗಬೇಕಾಗಿತ್ತು. ಆಗ ಹೊಂದಾಣಿಕೆ ಆಗೋಯ್ತು. ಒಟ್ಟು 28 ಸೊಸೈಟಿ ಸೇರಿ 40 ಸೊಸೈಟಿಯನ್ನು ನಾನು ಮಾಡಿದ್ದೀನಿ. ರೈತರಿಗೆ ಅನುಕೂಲ ಆಗಬೇಕು ಅಂತಾನೆ ಕೋರ್ಟ್ಗೂ ಕೂಡ ಹೋಗಿದ್ದೆ. ನಾನು ಸೋಲು ಗೆಲುವು ಎರಡನ್ನೂ ಕೂಡ ಸ್ವೀಕಾರ ಮಾಡ್ತೀನಿ. ಗೆಲ್ಲುವಂಥದ್ದು ಸೋಲುವಂಥದ್ದು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮತದಾನದ ಬಳಿಕ ಮಹೇಶ್ ಕುಮಟಳ್ಳಿ ಅವರು ಮಾತನಾಡಿದ್ದಾರೆ. ಆಗಿದ್ದೆ, ವೋಟಿಂಗ್ ಮಾಡಿ ಬಂದಿದ್ದೀವಿ. ಸುಮಾರು 30 ವರ್ಷಗಳವರೆಗೆ ಅಥಣಿಯಲ್ಲಿ ಚುನಾವಣೆ ಆಗಿದ್ದಿಲ್ಲ. ನಾವು ಕೂಡ ಸುಮಾರು 2018ಕ್ಕಿಂತ ಮೊದಲು ಸುಮಾರು ಒಂದು 28 ಸೊಸೈಟಿಗಳನ್ನು ಈಗಿದ್ದಂಥ ಅಭ್ಯರ್ಥಿಯವರು ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಕೋರ್ಟ್ ಮುಖಾಂತರ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಾಲಾನಂತರ 2020ರಲ್ಲಿ ಚುನಾವಣೆ ನಡೀಬೇಕಾಗಿತ್ತು. ಜಿಲ್ಲೆಯ ಎಲ್ಲ ವರಿಷ್ಠರು ಚುನಾವಣೆ ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಕಾಂಪ್ರಮೈಸನ್ನು ಮಾಡಿದರು. 2020ರಲ್ಲಿ ನಾವು ಮೊದಲು ಮಾಡಿದಂಥ ಸುಮಾರು 28 ಸೊಸೈಟಿಗಳು ಟೋಟಲಿ 42 ಡೆಲಿಗೇಟ್ ಮೆಂಬರ್ಸನ್ನು 2020ರಲ್ಲಿ ನಾವು ಹೊಂದಿದ್ದೀವಿ. ಕಿರಣ್ ಪಾಟೀಲ್ ಅನ್ನುವಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡುವ ಸಲುವಾಗಿ ಪ್ರಯತ್ನವನ್ನು ಮಾಡಿದ್ದೀವಿ. ಸಾಂದರ್ಭಿಕವಾಗಿ ಕಾಂಪ್ರಮೈಸ್ ಮಾಡಿದ ಮೇಲೆ ವರಿಷ್ಠರ ಮಾತನ್ನು ಕೇಳಿ ಬಿಟ್ಟಿದ್ದೀವಿ. ಆಮೇಲೆ ನಾವು BJPಯಲ್ಲಿ ಇದ್ದಾಗ ನಮ್ಮ ಜೊತೆಗೆ ಪತ್ತುಗಳು ಮಾಡ್ತಿದ್ದಿಲ್ಲ. ಪತ್ತುಗಳು ಮಾಡಲಿಲ್ಲ ಅಂದರೆ ರೈತರಿಗೆ ನುಕ್ಸಾನ ಆಗ್ತದೆ ಅಂತ ಹೇಳಿ ಸುಮಾರು ಎಲ್ಲ ಸೊಸೈಟಿಯವರಿಗೆ ನಾನೇ ಖುದ್ದಾಗಿ ನಮ್ಮ ರಾಜಕೀಯ ತಿಂಡಿಗೆ ಪತ್ತು ಬಂದಿಡಾಕತ್ತಾರ ಅವರು. ಅಲ್ಲಿ ಸ್ಥಳೀಯ ಡೈರೆಕ್ಟರ್ಗಳು ಮಾತ್ರ